ಪುಂಡರೀಕಾಕ್ಷಾಚಿತಂತೆ ವಿಶ್ವಭಾವನ ಮಹಾಪುರುಷ ಪೂರ್ವಜ ಯಾವ್ದಾಗಿತ್ತು ನಿನ್ನೆ. ಸೋಹಂತೆ ತವ ದೇವೇ ದೇವದೇವೇಶ ನಾರ್ಚನಾದೋ ಸ್ತುತೋ ನಚ ಸಾಮರ್ಥ್ಯವಾನ್ ಕೃಪಾ ಮಾತ್ರ ಮನೋವೃತ್ತಿ ಪ್ರಸೀದ ಮೇ ಸ್ವಾಹಂ ಅತ್ಯಂತ ದುರ್ಬುದ್ಧಿವೆ. ಅದೇ ವಿಷಯ ಬಂದಿರೋದ್ರಲ್ಲಿ, ಅದೇ ವಿಷಯ ನಾವೇನು ತಿಳಿತೀವಿ ಅಂತ ಹೇಳಿದ್ರಲ್ಲ, ಪ್ರತಿಯೊಬ್ಬನೇ ಹೇಳ್ಕೋಬೇಕು. ಬ್ರಹ್ಮದೇವರ ಮಾತಿದು, ಬ್ರಹ್ಮದೇವ್ರ ನಾನೇ ತಿಳ್ಕೊತೀವಿ ಅಂತೇಳಿ. ದುರ್ಬುದ್ಧಿ ಇತ್ಯಾದಿಗಳು ಅವ್ರಿಗೆ ಅನ್ವಯ ಅಲ್ಲ. ಕ್ವಾಹಂ ಅತ್ಯಂತ ದುರ್ಬುದ್ಧಿ ಕೊನು ಚ ಆತ್ಮಹಿತೆ ಕ್ಷಣಂ ಯದ್ಧಿತಂ ಮಮ ದೇವೇಶ ತಥಾ ಜ್ಞಾಪಯ ಮಾಧವ. ಏನು ಗೊತ್ತಿಲ್ಲ, ಏನ್ ಹಿತವಾಗುತ್ತೋ ಅಂತ ಹೇಳಿ ಇದಿಟ್ಕೊಂಡೆ ವಾದಿರಾಜ ಸ್ವಾಮಿ ಹೇಳ್ತಾರೆ. ಗೊತ್ತಾ, ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ ಕಾಯುತ ಪ್ರಭಾ. ಇವ್ರನ್ನ ಏನ್ ಕೇಳ್ಕೋಬೇಕು ಅಂದ್ರೆ, ನಾವು ನಮ್ ಛಾಯ್ಸ್ ಹೇಳಾರ್ದು, ದೇವ್ರಿಗೆ ಹೇಳ್ಬೇಕಾದ್ರೆ ನಮ್ಗೆ ಏನ್ ಒಳ್ಳೇದಾಗುತ್ತೋ ಅದನ್ನ ಮಾಡಷ್ಟೇ. ನಮ್ಗೆ ಯಾವ್ದು ಒಳ್ಳೇದು ಅಂತ ನಾವು ಕೂಡ ನಮಗೆ ಗೊತ್ತಿಲ್ಲ. ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋಗೋದು ಒಳ್ಳೇದಲ್ಲ ಅವ್ರ ಪ್ರಕಾರ. ಆಟ ಬಿಟ್ಟು ಬೈಕೋತಾ ಹೋಗ್ತಾರೆ, ಆದ್ಮೇಲೆ ಕಳಿಸ್ತಾ ಹೋಗಿದ್ರೆ ಅದ್ರ ಹಿತ ಅವ್ರಿಗೆ ಗೊತ್ತಿಲ್ಲ ಆ ಟೈಮ್ನವ್ರಿಗೆ. ಇನ್ನು ನಾವು ಕರೆಕ್ಟ್ ಆಗಿ ಮಾತನ್ನ ಹೇಳೋದು ಯಾರು ಬಂದೆ? ಡಾಕ್ಟರ್ ಬಂದೆ. ಅವ್ನು ಕೇಳ್ತಾನೆ, ಆಪರೇಷನ್ ಮಾಡ್ಲಾ, ಇಂಜೆಕ್ಷನ್ ಕೊಡ್ಲಾ, ಅವ್ರಿಗೂ ಕೊಡ್ಲಾ, ಟಾನಿಕ್ ಕೊಡ್ಲಾ, ಸೊ ಯಾವ್ದು ವಾಸಿ ಆಗುತ್ತೆ ಅದ್ರ ಕೊಡಿ ಅಷ್ಟೇ. ಅದೆಲ್ಲ ತಗೊಂಡು ನಾವೇನ್ ಮಾಡೋಣ? ಯಾವ್ದು ಚೀಪ್ ಕೊಡಿ ಅದತ್ತೆ ಕೂಡ ಹೇಳೋದಿಲ್ಲ. ಎಂತ ಬಡವನು ಕೂಡ ಏನ್ ಹೇಳ್ತಾನೆ? ವಾಸಿ ಆಗ್ಬೇಕಷ್ಟೆ. ಬಹಳ ಶ್ರೀಮಂತ ಆಪರೇಷನ್ ಮಾಡಿಬಿಡಿ ಅಂತ ಅಷ್ಟೆಲ್ಲ ಹೇಳಕ್ ಬರೋದಿಲ್ಲ. ಇದು ಅದು ದೇವ್ರ ಭವರೋಗ ವೈದ್ಯ. ಸೊ ದೇವರಲ್ಲಿ ಹೇಗೆ ಸರೆಂಡರ್ ಆಗ್ಬೇಕು ನಾವು? ನಾವೆಲ್ಲ ಮಾಡ್ತಾ ಇಲ್ಲ. ನಾವು ಡಾಕ್ಟ್ರೆ ಅದನ್ನ ಕೊಡಿ ಇದ್ರ ಕೊಡಿ ಈಗೆಲ್ಲ ಕೇಳ್ಬಾರ್ದು. ಅಲ್ಲಿ ಕೆಂಪು ಪಾಠ ಕಾಡೋದು ಅದ್ರ ಕೊಡಿ, ಕಪ್ಪುದು ಕೊಡಿ, ಇದು ನಾವು ಫ್ರೆಂಡಿಗೆ ಕೊಟ್ಟಿದ್ ಕೊಡಿ, ನಾವು ಫ್ರೆಂಡಿಗೆ ಕೊಡಿ ಯಾವ್ದು ಕೇಳ್ತಾರ? ಅದಕ್ಕೆ ನಾವು ಅವ್ರಿಗೆ ಕೊಟ್ಟು ಬಂದು ನನಗೆ ಕೇಳ್ಬಾರ್ದು. ಅವ್ರಿಗೆ ಕೊಟ್ಟಿದ್ದು ನಿನ್ನೆ ಯಾಕೆ ಕೇಳ್ಬೇಕಾದ್ರೆ? ಅಲ್ಲಲ್ಲ, ಹೇಳ್ತಾರೆ 2 ವರ್ಷ ಅವ್ರು ಇಬ್ಬರು ಸೂಟ್ ಆಗ್ಬೇಕಾಗಿಲ್ಲ. ಅವನ ಕೇಸೇ ಬೇರೆ, ಇವ್ರ ಕೇಸೇನೆ ಬೇರೆ. ಅವನಿಗೆ ಅದನ್ನು ಕೊಟ್ಟರು ಬೆಲ್ಲ ಬೆಳಗ್ಗೆ ಇರುತ್ತೆ, ಪಿಲ್ ಸಾಮಾನ್ಯ. ಬಿಡಿ ಪಿಲ್ ಅಂತ ಯಾವ್ದಾದ್ರು ತಗೊಂಡ್ಬಿಟ್ರೆ ಎಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ಎಂದೂ ಕೂಡ ಈ ಮಾತನ್ನ ಇಟ್ಕೊಂಡೆ ವಜ್ರಾಸನ ಬರ್ತಾರೆ. ಇವೆಲ್ಲ ನೋಡಿದಾಗ ಜ್ಞಾನಿಗಳು ಯಾವಾಗ ಕೂಡ ಏನ್ ಮಾಡ್ತಾರೆ? ಯಾವಾಗಲೂ ಹೇಳಿದ ಮಾತಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂತ ನಮ್ಮದು ಕೊಳ್ಳೆ ದೃಷ್ಟಾಂತ ಇತ್ತು. ಕೋಹಂ ತೇ ದೇವ ದೇವೇಶ ನಾರ್ಚನಾದೋ ಸ್ತುತೌ ನಚ. ದೇವ್ರ ಪೂಜೆ ಸರಿಯಾಗಿ ಮಾಡಕ್ ಬರೋದಿಲ್ಲ. ದೇವೇಶ ನೀವು ಪೂಜೆ ಮಾಡಕ್ಕೂ ಸರಿಯಾಗಿ ಬರೋದಿಲ್ಲ ನಮಗೆ. ಅದಕ್ಕೂ ಪದ್ಯಮಾಲ ಹೋದ್ರೆ ಏನ್ ಗೊತ್ತಾಗತ್ತೆ? ಪೂಜೆ ಮಾಡ್ತಾರ ಬಿಡ್ತಾರ, ಸರಿಯಾಗಿ ಮಾಡಕ್ ಬರೋದಿಲ್ಲ ಅಂತ ಗೊತ್ತಾಗತ್ತೆ. ಸಾಮರ್ಥ್ಯವಾನ್ ಕೃಪಾ ಮಾತ್ರ ಮನೋವೃತ್ತಿ ಪ್ರಸೀದಮೆ. ಇಷ್ಟಿದ್ದು ಯಾಕೆ ನಮ್ಮ ಕೇಳ್ತೇವೆ? ಕರುಣ ಆಡೋದು ಬಂದಿದ್ದೇವೆ ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು. ಅದೇ ಕರುಣಾಸಂಧಿ ಅಂದ್ರೆ ಹಾಗೆ. ದೇವ್ರ ಮಹಿಮೇನ ಆ ರೀತಿ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡದು. ಉಪಚಾರ ಯಾರು ಬಹಳ ದೊಡ್ಡವ್ರ ಮನೆ ಬಂದ್ಬಿಟ್ರೆ ಬರ್ಬೇಕು ಅಂತ ಏನೂ ಇಲ್ಲ. ಕರುಣೆ ಬೇರೆ ದಾರಿನೇ ಇಲ್ಲ. ನಾವು ಎಷ್ಟು ಕೊಟ್ಟರು ಕೂಡ ಅದು ಕರುಣೆಗೆ ಮ್ಯಾಚ್ ಆಗಲ್ಲ. ಉಪಚಾರ ಅಪದೇಶೇನ ಕ್ರಿಯಂತೆ ಅಹರ್ನಿಶಮ್ಮಯ ಅಪಚಾರ ನಿವಾರ ಸರ್ವಾನ್ ಕ್ಷವಸ್ವ ಪುರುಷ. ಎಷ್ಟು ಚೆನ್ನಾಗಿರೋ ಶ್ಲೋಕ ಅದು. ಹೆಸರಿಗೆ ಉಪಚಾರ ಅಂತೀವಿ, ಅಪಚಾರ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಹೆಸರಿಗೆ ಉಪಚಾರ, ಓಂ ನೋ ನಾರಾಯಣ ಏನಿಲ್ಲ. ಮತ್ತೆ ಆ ರೀತಿ ಸಾಮಾನ್ಯರಿಗೆ ಕೊಟ್ಟು ತಗೊಳ್ಳೋದಿಲ್ಲ. ಗೊತ್ತಾಯ್ತಾ? ದೇವ್ರಿಗೆ ಮಾಡೋ ಗೆಸ್ಟೇ ಮಾಡಿಬಿಟ್ರೆ ಮತ್ತೆ ಬರೋದೇ ಇಲ್ಲ. ದೇವ್ರು ಎಷ್ಟು ಸುಲಭ. ಚೀಫು ಅಷ್ಟೇ ಚೀಪ್. ಬರೀ ಚೀಪ್ ಇದ್ದು ಚೀಪ್ ಆದ್ರೆ ದೊಡ್ಡದಲ್ಲ, ಚೀಪ್ ಆಗಿರ್ತಾರೆ. ಅದಕ್ಕೆ ಅವತಾರ ಅಪಚಾರ ನಿಮಾನ್ಸ್. ಅದಕ್ಕೆ ಷೋಡಶ ಅಪಚಾರ ಪೂಜೆ ನಮ್ಮದು. ಉಪಚಾರ ಪೂಜೆ ಅಲ್ಲ, ಷೋಡಶ ಅಪಚಾರ ಪೂಜೆ ಅಂತ ಕರೀಬೇಕು. ಉಪಚಾರ ಪೂಜೆ ಆಗತ್ತೆ ಯಾವಾಗ? ಅಷ್ಟು ತಿಂದ್ರೆ ನಿಧಾನ ಊಟ ಮಾಡಿ ಏನು ಮಾಡಿಲ್ಲ ಅಂತ ಹೇಳೋದಾದ್ರೆ, ಅಷ್ಟು ಮಾಡಿ ಇಲ್ಲ ಅಂತಾರ ಉಪಚಾರ. ಅದು ಇವರು ಮಾಡಿಲ್ಲ ಹೊರಟವ್ರು ಏನಂತ ಕರೀತಾರೆ ಅದಕ್ಕೆ? ನಿಜವಾಗ್ಲೂ ಅಪಚಾರ ಮಾಡಿಲ್ಲ ಬಿಡ, ಅಪಚಾರನೆ ಮಾಡಿದ್ದೆ ಅಂತ ಹೇಳ್ತಾರೆ. ನಜಾನೆ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕ ವೈದಿಕೆ ನ ನಿಷೇಧ ವಿಧಿ ವಿಷ್ಟೋ ತವ ದಾಸೋಸ್ಮಿ ಕೇವಲಂ. ನಜಾನೆ ಕರ್ಮ ಯತ್ನ. ಯಾವ ಕರ್ಮ ನಮ್ಗೆ ಗೊತ್ತಿಲ್ಲ. ಕರ್ಮ ಅಂದ್ರೆ ಏನು? ವಿಹಿತವಾದ ಕಾರ್ಯ. ಏನ್ ವಿಹಿತ ಅದೇ ನಮಗೆ ಗೊತ್ತಿಲ್ಲ. ಲೌಕಿಕನೂ ಗೊತ್ತಿಲ್ಲ, ವೈದಿಕನೂ ಗೊತ್ತಿಲ್ಲ. ನಾಚಾಪಿ ಲೌಕಿಕ ವೈದಿಕೆ ನ ನಿಷೇಧ ವಿಧಿ ವಿಷ್ಣು ತವ ದಾಸೋಸ್ಮಿ ಕೇವಲಂ. ನಿಷೇಧ ಗೊತ್ತಿಲ್ಲ, ವಿಧಿನೂ ಗೊತ್ತಿಲ್ಲ. ಇದು ಎಷ್ಟೋ ಜನ ಕೇಳಲಿಲ್ಲ, ಮಡಿ ಅಂತ ಮಾಡ್ತಾರೆ. ತಿನ್ನಬಾರದು ಆಕ್ಚುಲಿ ಅದು. ಅವ್ರ ಪ್ರಕಾರ ಭಾರಿ ಮಡಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ ಬರೋದಿಲ್ಲ ಅಂತ ಆಮೇಲೆ ಕೇಳ್ತಾರೆ. ಇವತ್ತು ತೀರಾ ಕಾಮನ್ ಅದು. ಅದೆಲ್ಲ ಕಾಡ್ಪ ಎಲ್ಲ ಓಡಾಡ್ತಿರ್ತಾರೆ. ಭಾರಿ ಮಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಅರ್ಥ ಅದ್ರಾಗೆ ತಿಳಿತಾ? ಅದಕ್ಕೆಲ್ಲೋ ದಾರ ಬೇರಿದ್ರೆ ಅವ್ರು ನೋಡೋದೇ ಇಲ್ಲ. ಹೋಗ್ಬಿಡ್ತೀವಿ, ಕಾಲ್ಬಿಟ್ಟು ನಮಸ್ಕಾರ ಮಾಡ್ಬಿಡ್ತಾರೆ. ಎಷ್ಟೋ ಸಲ ವಜಿತೆ ಆಗೋಗ್ಬಿಡ್ತಾರೆ. ಮತ್ತೆ ಸಾವಿರ ಮಾಡಿದ್ರೆ ಹೋಗ್ಬಿಡ್ತಾರೆ. ಹಾಗೇನೆ ನಾವು ಮೇಲ್ಗೆ ಮಾಡಿದಾಗ ಭಾರಿ ಆಭಾಸ. ಅಂದ್ರೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಫಸ್ಟ್ ನಾವು ಮಾಡಿದ್ದೀನಿ ಅಂತ ಸ್ನಾನ ಮಾಡಿ, ನಾನು ಸ್ನಾನ ಮಾಡಿ, ನೀವು ಹೇಳಿದ್ದೆಲ್ಲ ಅವರು ಆಡ್ತಾರೆ. ಎಷ್ಟು ಅನ್ಯಾಯ ಅದು.
ಅಂದ್ರೆ ಹಿಂದೆ ಗೊತ್ತಿದ್ದು ಮಾಡ್ತಿದ್ದಿಲ್ಲ, ಮನೆಗೆ ಗೊತ್ತೂ ಇಲ್ಲ ಈಗ. ನಜಾನೆ ಕರ್ಮ ಎತ್ತಿಂಚಿನ ನಾಭಿಲೌಕಿಕ ವೈದಿಕೆ. ಎಷ್ಟೇ ನಿಮಗೆ ಗೊತ್ತಿದ್ರು ಕೂಡ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ನಾವು ಸುಮಾರು ಗೊತ್ತಿದೆ ಅಂತ ತಿಳ್ಕೊಂಡ್ಬಿಡ, ಆದ್ರೂ ಕೂಡ ದೇವರು ಮ್ಯಾಚ್ ಆಗೋ ಮಡಿ ನಮಗೇನು ಗೊತ್ತು ಗೊತ್ತಾ? ದೇವ್ರಿಗೆ ಮ್ಯಾಚ್ ಆಗೋ ಮಡಿ ಅಲ್ಲ. ಅದಕ್ಕೆ ಹೇಳ್ತೀನಿ, ಆದಷ್ಟು ಮಾಡು. ಪರಮಾತ್ಮ ಹೇಳಿದ ಕೊನೆ ಆದಷ್ಟು ಮಾಡು. ನತ್ ಸತ್ವಂ ಪ್ರಸೀದ ಭಗವನ್ ಕುರು ಮಯ್ಯನಾಥೇ. ಪರಮಾತ್ಮ ಇನ್ನೇನು ಕೇಳ, ಪ್ರಸನ್ನನಾಗಷ್ಟೇ, ನೀನೇನು ಇಲ್ಲ. ವಿಷ್ಣು ಕೃಪಾಂ ಪರಮ ಕಾರುಣಿಕ ಕಿಲತ್ವಂ. ಪರಮ ಕಾರುಣಿಕ ಪರಮ ಕಾರುಣಿಕ ಅಲ್ವೇ ನೀನು. ಸಂಸಾರ ಸಾಗರ ನಿಮಗ್ನ ಅನಂತ ದೀನಂ. ಸಂಸಾರ ಮುಡಿ ಹೋಗ್ಬಿಟ್ಟಿದ್ದೆ ನಾನು, ನೀನು ಅನಂತ, ನಾನು ದೀನ. ಆಮೇಲೆ ಅನಂತ ದೀನ, ಕೊನೆಯಿಲ್ಲದಷ್ಟು ದೀನ ನಾನು. ಉದ್ಧರ್ತು ಮರ್ಹಸಿ ಹರೇ ಪುರುಷೋತ್ತಮೋಸಿ. ಉದ್ಧರ್ತು ಮರ್ಹಸಿ, ಉದ್ಧಾರ ಮಾಡು. ಈಗ ನೀನು ಹೇಳಿದೆಯಲ್ಲ, ತೇಷಾಮಂ ಸೋದ್ಧರ್ತ ಮೃತ್ಯು ಸಂಸಾರದಾಗ ಅನೌನ್ಸ್ ಮಾಡಿದ್ರೆ ಬಂದಿದ್ದೇವೆ ಅಷ್ಟೇ. ಉದ್ಧರ್ತು ಅರ್ಹಸಿ ಹರೇ ಪುರುಷೋತ್ತಮೋಸಿ, ಪುರುಷೋತ್ತಮ ನೀನು. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣ ಮನನಜಂ ವಾ ಮಾನಸಂ ವಾ ಪರಾಧಂ ವಿಹಿತಮಹಿತಂ ವಾನ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀಪತೆ ಶ್ರೀ ಮುಕುಂದ. ಕರಚರಣ ಕೃತಂ ವಾ, ಕೈಯಿಂದ ಕಾಲಿಂದ ಮಾಡಿರೋದು. ಕಾಯಜಂ, ದೇಹದಿಂದ ಮಾಡಿರೋದು. ಕರ್ಮಜಂ, ಕೆಲಸದಲ್ಲೇ ತಪ್ಪು ಮಾಡಿರೋದು. ಶ್ರವಣ ಮನಜಂ, ತಪ್ಪಾಗಿ ಕೇಳಿರೋದು, ತಪ್ಪಾಗಿ ಮನನ ಮಾಡೋದು. ವಾ ಮಾನಸಂ, ಮನಸ್ಸೊಂದು ಮಾನಸಿಕ ಪಾಪವನ್ನು ಕ್ಷಮಿಸು. ಮಾನಸಮ್ಮ ಅಪರಾಧಂ. ವಿಹಿತ ಮಹಿತಮ್ಮ ಸರ್ವಮೇತ ಕ್ಷಮಸ್ವ. ಅದು ವಿಹಿತನೋ ಅಹಿತನೋ ಅದು ಇಂಪಾರ್ಟೆಂಟ್. ನೀನು ಕರುಣಾಡು, ಒಪ್ಪಿಸಿದ್ದೇನಷ್ಟೇ. ಕ್ಷಮಸ್ವ, ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧಿ ಶ್ರೀಪತೆ ಶ್ರೀ ಮುಕುಂದ. ನೀನು ಕರುಣಾಬ್ಧಿ ಜಯ. ಇದೆಲ್ಲ ನೋಡೋದಕ್ಕೆ ಏನು ಅನ್ಸುತ್ತೆ? ಎಲ್ಲ ಸತ್ಯವಾದ ಮಾತುಗಳಿವೆ. ಯಾವುದು ಕೂಡ ಅತಿಶಯೋಕ್ತಿ ಅಲ್ಲೇ ಅಲ್ಲ. ನಮ್ಗೆ ಅಪ್ಲಿಕಬಲ್ ಅಲ್ಲ ಅಂತ ತಿಳ್ಕೊಳ್ಳೋ ಮಾತುಗಳು ಒಂದೂ ಇಲ್ಲ ಅದರೊಳಗೆ. ನಮಗೆ ಅಪ್ಲಿಕಬಲ್ ಆಗಿರೋದೇ ಹೊರತು ಬ್ರಹ್ಮದೇವ್ರು ಯಾವ್ದು ಅಪ್ಲಿಕಬಲ್ ಅಲ್ಲೇ ಇರೋದು. ಅವ್ರು ಹೀಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಯಾವ್ದ ಯಾರಿಗೆ ಈ ಪದನ ಕಾಪಿ ಮಾಡ್ತಾರೆ ಅಷ್ಟೇ. ಇದೇ ಪದ ಶಂಭು ಅಂದ್ರೆ ವಿಷ್ಣುನೇ, ಸ್ವಯಂಭೂ ಶಂಭುರಾದಿತ್ಯ. ಅವ್ರು ಎಷ್ಟು ಪಾರ್ಟಿ ಹೊಡೆದು ಚೇಂಜ್ ಮಾಡಕ್ ಬರೋದಿಲ್ಲ. ಅದೆಲ್ಲ ಗೊತ್ತಾಯ್ತಿಲ್ಲ. ಎಷ್ಟೇ ಬದಲಾಯಿಸ್ಕೊಂಡಿದೀವಿ. ಪರಮೇಶ್ವರ ಪ್ರೀತ್ಯರ್ಥ ಒಂದು ಪರಮೇಶ್ವರ ವಿಷ್ಣು ಪರಮೇಶ್ವರ ಬಂದ್ಬಿಟ್ಟಿದೆ. ಹೀಗಾಗಿ ಏನಾರ ಹೇಳ್ಕೊಡಿ, ಗಣೇ ಪ್ರತಿಯೊಂದು ವಿಷ್ಣುವಿನ ಹೆಸರಾದ್ರಿಂದ ಬೇರೆ ದಾರಿ ಮಾಡಾಗಿಲ್ಲ ಅವ್ರಿಗೆ. ನೀವು ಹೆಸರು ತೋರ್ಸಾಗಿಲ್ಲ ನೀವೀಗ. ಅದು ಹೇಳ್ಬಿಟ್ಟಿದ್ಯೋ ನಾವು ಏಕ ಏವ ಅಂತ ಹೇಳಿದ ಮೇಲೆ ಏವ ಕಾರಣದಿಂದ ಉಳ್ದೋಟ. ಕರ್ಬಣ ಮನಸ ವಾಚ ಯಾಚೇಷ್ಟಾ ಮಮ ನಿತ್ಯಶಃ. ಕರ್ಮಣ ಮನಸ ವಾಚ ಏನೇನು ಚೇಷ್ಟೆಗಳು ಅಂದ್ರೆ ಆಕ್ಟಿವಿಟೀಸ್ ಅಂತ ಅರ್ಥ. ಇದಾಗಲೇ ಬಂದಿದೆ ಒಂದ್ಸಲ. ಕೇಶವಾರಾಧನೆ ಸಾಶ್ಚಾತ್ ಜನ್ಮ ಜನ್ಮಾಂತರೇಶು. ನಾವು ಬೇರೆ ಮಾಡೋದ್ರಲ್ಲಿ ಏನೇನು ಮಾಡಕ್ ಹೊಟ್ಟಿದ್ದೇವೆ ಪ್ರತಿಯೊಂದು ದೇವ್ರ ಪರ ಆಗ್ಬೇಕು. ಆಫೀಸಲ್ಲಿ ಏನೇ ಕೆಲಸ ಮಾಡಿದ್ರು ಆಫೀಸಿನ ಕೆಲಸ ಆಗಿರ್ಬೇಕು. ಓಡಾಡೋದು ಕೂಡ ಇಲ್ಲಿಂದ ಅಲ್ಲಿಗೆ ಹೋದ, ಅವ್ರು ನೋಡಕ್ ಹೋಗ್ತಿದ್ದೇನೆ, ಆಫೀಸ್ ಕೆಲಸ ಮುಗಿದೋಯ್ತು. ಅರ್ಥ ಆಯ್ತಾ? ಅದು ಅಷ್ಟು ಇಂಪಾರ್ಟೆಂಟ್. ದೇವರಿಗೋಸ್ಕರ ಮಾಡ್ತೇವೆ. ಆಫೀಸ್ ಕೆಲಸಕ್ಕೆ ಹೋದ, ದೇವ್ರ ಕೆಲಸ ಅಂತಾನೆ ಹೋಗ್ಬೇಕು. ಯಾತಕ್ಕೆ? ದಾಡ್ ತರಬೇಕು, ನೈವೇದ್ಯ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ದೇವ್ರ ಕೆಲಸ, ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಅದು ವೈಯಕ್ತಿಕ ಅಂತ ಕರ್ಕೊತಾನೆ ಹೋಯ್ತು. ಆದ್ರಿಂದ ನಮ್ಗೆ ಮಲಗೋದು ಕೂಡ ಏನೋದು ದೇವ್ರ ಕೆಲಸ. ಲಂಚ್ ಬ್ರೇಕು ಇವೆಲ್ಲ ದೇವ್ರ ಕೆಲಸ. ಆಫೀಸ್ ಕೆಲಸ ಆದ್ರೆ ಇದಕ್ಕಾಗೋದಿಲ್ಲ. ಲಂಚ್ ಬ್ರೇಕು ಟೀ ಬ್ರೇಕ್ ಎಲ್ಲ ಏನವು ಆಫೀಸ್ ಕೆಲಸ, ಆಫೀಸ್ದಲ್ಲೇ ಕೊಟ್ಟಿರೋದು. ಸೊ ನಿದ್ರೆ ಕೂಡ ಹಾಗೇನೆ. ಲೀವ್ ಮೆಡಿಕಲ್ ಲೀವ್ ಹಾಕೊಡ್ತಾರೆ ಆಗಿದ್ರೆ ಅದು ಆಫೀಸ್ ಕೆಲಸ. ಯಾಕೆಂದ್ರೆ ಆಫೀಸ್ ಮತ್ತೆ ಬರ್ಬೇಕಾದ್ರೆ ಆರೋಗ್ಯ ಸರಿ ಹೋಗ್ಬೇಕು ಅವ್ರಿಗೆ. ಆ ದೃಷ್ಟಿಯಲ್ಲಿ ಅವನು ಕೊಡ್ಬೇಕು ಅವ್ರು. ಅರ್ಥ ಆಯ್ತಾ? ಇಲ್ಲವರು ಕೊಡೋದಿಲ್ಲ. ಇದೆಲ್ಲ ನೋಡಿದ್ರೆ ನಮ್ಮ ಈಗ ನಾವು ಆಫೀಸ್ನಲ್ಲಿ ಏನೇನು ನಡೀತಾ ಇದೆ ನಮಗದು ಅಪ್ಲಿಕಬಲ್. ಕೇಶವಾರಾಧನೆ ಸಾಸ್ಯ ಜನ್ಮ ಜನ್ಮಾಂತರೇಶ್ವಪಿ. ಅಲ್ಲಿ ಮುಗಿತೇನೆ. ಕೊನೆಯ ಅಧ್ಯಾಯ ಇದೆ ನಾಡಿದ್ದು.